ನಮಸ್ಕಾರ ಕರ್ನಾಟಕ. ಇದು ಇನ್ ಶಾರ್ಟ್ಸ್ ಅನ್ನೋ ಪತ್ರಿಕೆ, ನ್ಯಾಷನಲ್ ಮೀಡಿಯಾ ಇದೊಂದು ರಿಪೋರ್ಟಿಂಗ್ ಮಾಡಿದೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಡ್ಜ್ ಹೂ ಪಾಸ್ಡ್ ಗ್ಯಾಗ್ ಆರ್ಡರ್ ಆನ್ ಮಾಸ್ ಬರಿಯಲ್ಸ್ ಸ್ಟಡಿಡ್ ಅಟ್ ಧರ್ಮಸ್ಥಳ ಟೆಂಪಲ್ ರನ್ ಕಾಲೇಜ್ ರಿಪೋರ್ಟ್. ಈ ಮೊನ್ನೆ 8,800 ಕಂಟೆಂಟ್ ತೆಗಿಬೇಕು ಅಂತ ಆದೇಶ ಮಾಡಿದಂಥ ಜಡ್ಜ್ ಏನಿದಾರಲ್ವಾ, ಆ ಜಡ್ಜ್ ಹೆಸರು ಜಡ್ಜ್ ವಿಜಯ್ ಕುಮಾರ್ ಅಂತ. ಈ 8,800 ಗ್ಯಾಗ್ ಅಂದ್ರೆ ಈ ಒಂದು ಕಂಟೆಂಟ್ಸ್ ಏನಿತ್ತು ಇಂಟರ್ನೆಟ್ ಅಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಮಿಸ್ಟರ್ ಇವರು ಯಾರು ಒಡಿಕೊಲ್ಲ ಹರ್ಷೇಂದ್ರ ಜೈನ್ ಅವರು ಏನೋ ಈ 8,800 ಕಂಟೆಂಟ್ಸ್ಗಳನ್ನ ತೆಗಿಬೇಕು ಅಂತ ಏನೋ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಪೀಲ್ ಆಗ್ತಾರೆ. ಆ ಒಂದು ಹಿಯರಿಂಗ್ ಮಾಡಿದಂತ ಜಡ್ಜು ವಿಜಯ್ ಕುಮಾರ್ ರೈ ಬಿ ಅಂತ ನೋಡಿ, ಇಲ್ಲಿದೆ ಕ್ಲಿಯರ್ ಆಗಿ. ಹೂ ಇಶ್ಯೂಡ್ ಗ್ಯಾಗ್ ಆರ್ಡರ್ಸ್ ಆನ್ ರಿಪೋರ್ಟ್ಸ್ ಅಬೌಟ್ ಅಲಿಜಿಡ್ ಮಾಸ್ ಬರಿಯಲ್ಸ್ ಇನ್ ಕರ್ನಾಟಕ's ಧರ್ಮಸ್ಥಳ ಕೇಸ್ ಸ್ಟಡಿಡ್ ಅಟ್ SDM Law College run by Dharmasthala Manjunatheshwara Trust. The News Minute reported earlier he reportedly worked at a law firm which represented by Rajya Sabha MP Virendra Hegde. The judge has asked the principal judge to transfer the case. ಕೇಳಿಸ್ಕೊಂಡ್ರಲ್ಲ, ಈ ಗ್ಯಾಗ್ ಆರ್ಡರ್ನ ಮಾಡಿದಂತ ಗ್ಯಾಗ್ ಆರ್ಡರ್ಗೆ ಕೂತಿದ್ದಂತ ಜಡ್ಜ್ ವಾಟ್ಸ್ ಹಿಸ್ ನೇಮ್ ವಿಜಯ್ ಕುಮಾರ್ ರೈ ಬಿ ಅನ್ನೋ ಜಡ್ಜು ಯಾರು ಈ ಗ್ಯಾಗ್ ಆರ್ಡರ್ನ ಪಾಸ್ ಮಾಡ್ದಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧವಾಗಿ ಯಾವ್ದು ವಿಡಿಯೋ ಇತ್ತಲ್ಲ ಅದನ್ನ ತೆಗಿಲಿಕ್ಕೆ ಒಂದು ಮಾಸ್ ಆರ್ಡರ್ನ ಮಾಡ್ತಾರಲ್ಲ, ಆ ಜಡ್ಜ್ ಅವರು ಧರ್ಮಸ್ಥಳ ಮಂಜುನಾಥ ಟ್ರಸ್ಟಿನ SDM ಲಾ ಕಾಲೇಜಲ್ಲಿ ಓದಿದಂತೆ ಇವರು. ಸೊ ನೈತಿಕವಾಗಿ ಹೊಣೆ ಹೊತ್ತಾಗ ಆ ರೀತಿ ಏನಾದ್ರು ರಿಲೇಶನ್ಶಿಪ್ ಇದ್ರೆ ಸಾಮಾನ್ಯವಾಗಿ ಜಡ್ಜ್ಗಳು ಬೇರೆ ಬೆಂಚ್ಗೆ ರೆಫರ್ ಮಾಡ್ಬಿಡ್ತಾರೆ ನೈತಿಕತೆಯನ್ನ ಹೊತ್ತು. ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಜುಡಿಷರಿಗೆ ಮತ್ತೆ ನ್ಯಾಯಾಧೀಶರ ಮೇಲೆ ದೊಡ್ಡ ರೆಸ್ಪೆಕ್ಟ್ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಗೆ ಅನ್ಸಿದ್ದು ಆ ರೀತಿ ಏನಾದ್ರೂ ಕನೆಕ್ಷನ್ಸ್ ಇತ್ತು ಅಂತಂದ್ರೆ ಎಥಿಕಲಿ ಈ ಬೆಂಚ್ ಬೇಡ, ಬೇರೆ ಬೆಂಚ್ಗೆ ಹಾಕಿ ಅದಕ್ಕೆ ಅಂತ ಒಂದು ಇವನ್ ಸಮ್ಟೈಮ್ ದೇ ಮೆನ್ಷನ್ ದ ರೀಸನ್, ಸಮ್ಟೈಮ್ ದೇ ಮೆ ನಾಟ್ ಮೆನ್ಷನ್ ರೀಸನ್. ನನ್ ಮುಂದೆ ಬೇಡ, ಇದು ಬೇರೆ ಬೆಂಚ್ ಬಂದೆ. ಬಟ್ ಈ ಗ್ಯಾಗ್ ಆರ್ಡರ್ನ ಪಾಸ್ ಮಾಡಿದಂತ ಏನೋ ರೈ ವಿಜಯ್ ಕುಮಾರ್ ರೈ ದ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ. ನ್ಯೂಸ್ ಮಿನಿಟ್ ಅನ್ನೋ ಪತ್ರಿಕೆ, ನ್ಯಾಷನಲ್ ಪತ್ರಿಕೆ, ನ್ಯೂಸ್ ಮಿನಿಟ್ ಅನ್ನೋ ನ್ಯಾಷನಲ್ ಪತ್ರಿಕೆ ಮತ್ತೆ ಇನ್ ಶಾರ್ಟ್ಸ್ ಎರಡೂ ಕೂಡ ಐ ಥಿಂಕ್ ರಾಷ್ಟ್ರೀಯ ಮಟ್ಟದ ಎರಡೂ ಪತ್ರಿಕೆಗಳು ಎರಡೂ ರಿಪೋರ್ಟ್ ಮಾಡಿದೆ. ಈ ಗ್ಯಾಗ್ ಆರ್ಡರ್ ಪಾಸ್ ಮಾಡಿದಂತ ಜಡ್ಜ್ ರೈ ನೇಮ್ ವಿಜಯ್ ಕುಮಾರ್ ರೈ ಬಿ ಅವರು SDM ಕಾಲೇಜಲ್ಲಿ ಓದಿದಂತೆ. ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಲಾ ಕಾಲೇಜಲ್ಲಿ ಓದಿದ್ದು. ಇನ್ನೂ ಒಂದು ಸ್ಪಷ್ಟೀಕರಣ ಏನು ಅಂತಂದ್ರೆ, ಈ ಜಡ್ಜ್ ಅವರು ಜಡ್ಜ್ ಆಗಕ್ಕೆ ಮುಂಚೆ ಅರ್ಲಿಯರ್ ರಿಪೋರ್ಟೆಡ್ಲಿ ವರ್ಕ್ಡ್ ಅಟ್ ಎ ಲಾ ಫರ್ಮ್ ವಿಚ್ ರೆಪ್ರೆಸೆಂಟೆಡ್ ರಾಜ್ಯಸಭಾ MP. ಇವ್ರು ವೀರೇಂದ್ರ ಹೆಗ್ಡೆ ಅವರ ಲಾ ಫರ್ಮ್ ಅಲ್ಲಿ ಏನೋ ಈ ಹ್ಯಾಡ್ ವರ್ಕ್ಡ್ ಆಸ್ ಎನ್ ಅಡ್ವೊಕೇಟ್ ಅಂತ ರಿಪೋರ್ಟ್ ಆಗಿದೆ. ನೈತಿಕತೆ ಪ್ರಶ್ನೆ ಬಂದಾಗ ಖುದ್ದು ಜಡ್ಜಸ್ಸು ಈ ರೀತಿ ಕೇಸುಗಳಿಂದ ನಾವು ಅದನ್ನ ಹೇರ್ ಮಾಡಲ್ಲ ಅಂತಾರೆ. ಬಟ್ ಈ ವಿಜಯ್ ಕುಮಾರ್ ರೈ ಅವರು ಏನೋ ಗ್ಯಾಗ್ ಆರ್ಡರ್ನ ಪಾಸ್ ಮಾಡಿರೋದನ್ನ ನ್ಯಾಷನಲ್ ಮಾಧ್ಯಮಗಳು ರಿಪೋರ್ಟ್ ಮಾಡಿದೆ. ಇವರು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಕಾಲೇಜಲ್ಲಿ ಓದಿದ್ದು ಮತ್ತೆ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರಂತೆ. ಸೊ ಎಲ್ಲೋ ಒಂದ್ ಕಡೆ ಮನ್ಸಿಗೆ ಬೇಜಾರಾಗತ್ತೆ. ನೈತಿಕತೆ ಪ್ರಶ್ನೆ ಬಂದಾಗ ಎಲ್ಲ ಜಡ್ಜ್ಗಳು ಆ ತರ ಇರೋದಿಲ್ಲ. ಅಂಡ್ ವಿತ್ ಗ್ರೇಟ್ ರೆಸ್ಪೆಕ್ಟ್
ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣ ಅವರ ವರ್ಡಿಕ್ಟ್ಗಳನ್ನು ನೋಡಿದ್ರೆ ಜುಡಿಷಿಯರಿ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಜೊತೆನಲ್ಲಿ ಗೌರವ ಎರಡೂ ಇದೆ. ಬಟ್ ಈ ರೀತಿ ಕಳಂಕಗಳನ್ನ ಕೆಲವೊಬ್ರು ನಮ್ಮ ಮುಂದೆ ಬೇಡಪ್ಪ, ನಾನು ಅವರ ಕಾಲೇಜಲ್ಲಿ ಓದಿದ್ದು, ಧರ್ಮಸ್ಥಳ ಕಾಲೇಜಲ್ಲಿ ಓದಿದ್ದು, ನನ್ ಮುಂದೆ ಬೇಡ ಅಂತ ಈ ಕೂಡ ರಿಜೆಕ್ಟೆಡ್ ಇಟ್. ಇನ್ಫ್ಯಾಕ್ಟ್ ವೀರೇಂದ್ರ ಹೆಗಡೆ ಅವರ ಲಾ ಫಾರಮ್ಗೆ ಅಡ್ವೊಕೇಟ್ ಆಗಿ ಕೆಲಸ ಮಾಡಿದಾರಂತೂ ಕೂಡ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ. ಸೊ ಈ ರೀತಿ ಕನೆಕ್ಷನ್ಗಳನ್ನ ಇಟ್ಕೊಂಡು ಇದು ಒಡಕಲ್ ಆರ್ಡರ್ಗಳ ಮೇಲೆ, ಜಡ್ಜ್ಮೆಂಟ್ಗಳ ಮೇಲೆ ಅದರ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಆರ್ಡರ್ಗಳನ್ನ ಪಾಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಇದು ನಾನೇ ಹೇಳ್ತಾ ಇಲ್ಲ. ಐ ನೆವರ್ ಸೆಡ್ ಇಟ್ ಅಂಡ್ ಇಟ್ ಇಸ್ ರಿಪೋರ್ಟೆಡ್ ಬೈ ನ್ಯೂಸ್ ಮಿನಿಟ್. ರಾಷ್ಟ್ರೀಯ ಮಾಧ್ಯಮಗಳು ಇದನ್ನ ರಿಪೋರ್ಟ್ ಮಾಡಿದೆ. ಜಡ್ಜಸ್ ಮೇಲೆ ಅತಿ ಹೆಚ್ಚಿನ ಗೌರವ ಇದೆ, ಜುಡಿಷಿಯರಿ ಮೇಲೆ ಅತಿ ಹೆಚ್ಚಿನ ಗೌರವ ಇದೆ. ಬಟ್ ಯಾರೋ ಒಬ್ಬರು ಮಾಡೋದ್ರಿಂದ ಅದು ಸಮಾಜದಲ್ಲಿ ನ್ಯಾಯಾಂಗದ ಮೇಲೆ ನಂಬಿಕೆ ಹೊಟ್ಟೋಗ್ಬಾರ್ದು. ಈ ನಿಟ್ಟಿನಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಈ ರೀತಿ ಕನೆಕ್ಷನ್ ಇದ್ದಾಗ ದಯಮಾಡಿ ಆ ಕೇಸ್ಗಳಿಂದ ಜಡ್ಜಸ್ಗಳು ಹೊರಗಡೆ ಹೋಗ್ತಾರೆ. ಅವರೇ ಸ್ವಯಂ ಆಗಿ ವಾಲಂಟ್ರಿ ಆಗಿ ಅವರೇ ಬೇಡ ಅಂತಾರೆ. ಬಟ್ ಈ ಜಡ್ಜು ಅವರಿಗೆ ಗೊತ್ತಿದ್ರು ಕೂಡ ಆರ್ಡರ್ ಪಾಸ್ ಮಾಡಿದ್ದಾರೆ. SDM ಕಾಲೇಜಲ್ಲಿ ನಾನು ಓದಿದ್ದೀನಿ ಅಂತ ಅವ್ರಿಗೆ ಗೊತ್ತಿದೆ. ಜೊತೆನಲ್ಲಿ ವೀರೇಂದ್ರ ಹೆಗಡೆ ಅವರ ಹತ್ರ ಕೆಲಸ ಮಾಡಿದಾರಂತೆ. ಎರಡೂ ಗೊತ್ತಿದ್ದು ಈಗ ಆರ್ಡರ್ ಪಾಸ್ ಮಾಡಿ ಈ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ಆಮೇಲೆ ನೋಡಿ, ಯಾರು ದಡ್ರಲ್ಲ. ನೋಡಿ, ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ. ನ್ಯೂಸ್ ಮಿನಿಟ್ ಹ್ಯಾಸ್ ರಿಪೋರ್ಟೆಡ್ ಇಟ್. ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದಾಗ ಜಡ್ಜ್ ಅವರ ಬಗ್ಗೆ ಮತ್ತೆ ಅಥವಾ ಜುಡಿಷಿಯರಿ ಬಗ್ಗೆ ನಂಬಿಕೆ ಎಷ್ಟು ಇಂಪಾರ್ಟೆಂಟು ನೋಡಿ. ಈ ಧರ್ಮಸ್ಥಳದ ದನಿ ಕುಟುಂಬ ಇದೆಯಲ್ಲ, ಯಾವ ಮಟ್ಟಕ್ಕೆ ಇಳಿತದೆ. ನಾನು ರಾತ್ರಿ ಹಾಕಿದ್ದೆ ಇವರಿಗೆ ಭೀಮನಿಗೆ ಲೈಫ್ ಥ್ರೆಟ್ ಇದೆ ಅಂತ ಎಲ್ಲ ನಗ್ತಾ ಇದ್ರು. ಇದನ್ನ ನಾನು ಹೇಳಿಲ್ಲ. ಜಿ ಟಿವಿನಲ್ಲಿ ಅಡ್ವೊಕೇಟ್ ಬಾಲನ್ ಕೂತ್ಕೊಂಡಾಗ, ಅಡ್ವೊಕೇಟ್ ಬಾಲಂದು ನಿನ್ನೆ ಜಿ ಟಿವಿನಲ್ಲಿ ವಿಡಿಯೋ ಲೈವ್ ಹೋಗಿದೆ. ಓಕೆ, ಆಮೇಲೆ ಇದಕ್ಕೆ ಏನೋ ಈ ಗ್ಯಾಗ್ ಆರ್ಡರ್ಗೆ ಒಂದು 3 ಜನಕ್ಕೆ ಅಪಿಯರ್ ಆಗ್ತಾ ಇದ್ದಾರೆ. ಏನೋ ಧರ್ಮಸ್ಥಳ ವೀರೇಂದ್ರ ಜೈನ್ ಯಾರು ಹಾಕಿದ್ದಾರೆ ಅದರ ವಿರುದ್ಧವಾಗಿ ಒಂದು 3 ಜನಕ್ಕೆ ಇವ್ರು ಅಪಿಯರ್ ಆಗ್ತಾ ಇದೆ. ಏನೋ ಅಡ್ವೊಕೇಟ್ ಬಾಲನ್ ಅವರು ಜಿ ಟಿವಿನಲ್ಲಿ ಕೂತ್ಕೊಂಡಾಗ ಲೈವ್ ಅಲ್ಲಿ ಹೇಳಿದ್ದಾರೆ ಭೀಮನ ಕೊಲೆ ಆಗತ್ತೆ ಅಂತ. ನಗುವಂತ ವಿಚಾರ ಏನೂ ಇಲ್ಲ ನಿಜವಾಗ್ಲೂ. ನೆನ್ನೆ ಹಾಕಿದ್ರೆ ನಿನ್ಗೇನ್ ಗೊತ್ತು ಅಂತ. ನಮಗೂ ಮಾಹಿತಿ ಇತ್ತು. ಭೀಮನನ್ನ ಕೊಲೆ ಮಾಡಕ್ಕೆ ಕಂಪ್ಲೇಂಟ್, ಧರ್ಮಸ್ಥಳದ ಕೇಸಲ್ಲಿರುವ ಭೀಮನನ್ನ ಕೊಲೆ ಮಾಡಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅಲ್ರಿ, ಭೀಮನಿಗೆ ಧಮಕಿ ಆಗ್ತಾನೆ SIT ಅಧಿಕಾರಿ ಅಂತಂದ್ರೆ ಅವನ್ನ ಕೊಲೆ ಮಾಡೋದು ದೊಡ್ಡ ವಿಚಾರನ? ಆರಾಮಾಗಿ ಮಾಡ್ತಾರ ಅವರು. ಇದನ್ನ ನಾನು ಒಬ್ಬನೇ ಹೇಳಿಲ್ಲ. ನೆನ್ನೆ ಏನೋ ಅಡ್ವೊಕೇಟ್ ಬಾಲನ್ ಅವರು ಜಿ ಟಿವಿನಲ್ಲಿ ಲೈವ್ ಅಲ್ಲಿ ಸಂದರ್ಶನ ನಡೆದಿದೆ. ಸಂದರ್ಶನ ನಡೆದಾಗ ಖುದ್ದು ಬಾಲನ್ ಅವರು ಅವರ ಅನಲೈಸೇಷನ್ ಪ್ರಕಾರ ಭೀಮನನ್ನ ಕೊಲೆ ಮಾಡಕ್ಕೆ ಎಲ್ಲಾ ರೀತಿಯಾಗತ್ತೆ, ಕೊಲೆ ಆಗ್ತಾನೆ ಅಂತಲೂ ಕೂಡ ಅವರು ನಿನ್ನೆ ಲೈವ್ ಅಲ್ಲಿ ಹೇಳಿದ್ದಾರೆ. ನಮಗೂ ಕೂಡ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಇದೆ. ಭೀಮನನ್ನ ಕೊಲೆ ಮಾಡ್ಲಿಕ್ಕೆ ದೊಡ್ಡ ಷಡ್ಯಂತ್ರ, ದೊಡ್ಡ ಸಂಚು ನಡೀತಾ ಇದೆ. ಆಮೇಲೆ ಇವ್ರು ಯಾರಿದಾರಲ್ಲ, ಇವ್ರು ಯಾರು ಸಣ್ಣವರಲ್ಲ ರೀ. ಕೊಲೆಗಳು ಮಾಡ್ಕೊಂಡು ಸಾವಿರಾರು ಕೊಲೆ ಮಾಡಕ್ಕಿದ್ದಾರೆ. ಸ್ಕ್ಯಾನರ್ ಆಗಿ ತರಿಸ್ತಾ ಇಲ್ಲ ಇವರು. ಯಾಕೆ ಸ್ಕ್ಯಾನರ್ ತರಿಸ್ತಾ ಇಲ್ಲ? ಸ್ಕ್ಯಾನರ್ ತರಿಸಿದ್ರೆ ಸಾವಿರಾರು ಸಿಕ್ಕೋಗ್ಬಿಡುತ್ತೆ. ಎಂಟೈರ್ ಏರಿಯಾನ ಡ್ರೋನ್ ಸ್ಕ್ಯಾನಿಂಗ್ ಮಾಡಿದ್ರೆ ಎಂಟೈರ್ ಏರಿಯಾದಲ್ಲಿ ನಿಮ್ಗೆ ಪಳೆಯೊಳಗೆ ಗೊತ್ತಾಗ್ಬಿಡ್ತದೆ. ಡ್ರೋನ್ ಸ್ಕ್ಯಾನಿಂಗ್ ಬೇಡ, ಸ್ಯಾಟಲೈಟ್ ಇಂದನೂ ಮಾಡಿಸ್ಬೋದು. ವಿ ಹ್ಯಾವ್ ಸ್ಯಾಟಲೈಟ್ ವಿಚ್ ಕ್ಯಾನ್ ಸ್ಕ್ಯಾನ್ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಯಾಟಲೈಟ್ಸ್ ಕೂಡ ಇದೆ. ಲೈವ್ ಅಲ್ಲಿ ಸ್ಯಾಟಲೈಟ್ ಸ್ಕ್ಯಾನ್ ಮಾಡಿ ಕೊಡುತ್ತೆ ನಿಮ್ಗೆ. ಆ ಎಂಟೈರ್ ಏರಿಯಾನ ಸ್ಕ್ಯಾನ್ ಮಾಡಿ ಕೊಡುತ್ತೆ. ಎಲ್ಲೆಲ್ಲಿ ಫಾರೆಸ್ಟ್ ಅಲ್ಲಿ ಅಕ್ರಮವಾಗಿ ಊತ ಹಾಕಿದ್ದಾರೆ. ಒಂದು ಫಾರೆಸ್ಟ್ ಅಲ್ಲಿ ಹೆಣ ಉಣಂಗಿಲ್ಲ. ಫಾರೆಸ್ಟ್ ಇರೋದು, ಅರಣ್ಯ ಇರೋದು ಬೇರೆ ಪರ್ಪಸ್ಗೆ, ಪ್ರಾಣಿಗಳಿಗೆ ಮತ್ತೆ ಗ್ರೀನರಿಗೆ. ಅಲ್ಲಿ ತಗೊಂಡೋಗಿ ನೀನು ಹೆಣ ಉಣಂಗಿಲ್ಲ. ಹೆಣ ಯಾವನ ಊತವನೆ ಅಂತಂದ್ರೆ 100% ಅಕ್ರಮ. ಅರಣ್ಯದಲ್ಲಿ ಯಾವುದೇ ಹೆಣ ಊತಿದ್ರು ಕೂಡ, ಅದು ಪೊಲೀಸರು ಊತಿದ್ರು ಕೂಡ ಅದು ಅಕ್ರಮ. ಆಮೇಲೆ ಅರಣ್ಯದಲ್ಲಿ ಅರಣ್ಯ ಏನಕ್ಕೆ? ಪ್ರಾಣಿಗಳಿಗೋಸ್ಕರ. ಆ ಪ್ರಾಣಿಗಳು ಆ ಹೆಣವನ್ನ ತಿಂದು, ಆ ವಿಷ ಇರ್ತದ ಬಾಡಿಯನ್ನು ತಿಂದು ಪ್ರಾಣಿಗಳು ಸತ್ತೋಗಲ್ವಾ? ಮತ್ತೆ ಅರಣ್ಯ ಇಲಾಖೆ ಹೆಂಗ್ ಪರ್ಮಿಟ್ ಮಾಡುತ್ತೆ? ಅರಣ್ಯದಲ್ಲಿ ಹೆಣ ಉಳಕ್ಕೆ ಯಾವುದೇ ಕಾರಣಕ್ಕೂ ಅರಣ್ಯ ಅಧಿಕಾರಿಗಳು ಪರ್ಮಿಟ್ ಮಾಡಲ್ಲ. ಈ ಅರಣ್ಯದಲ್ಲಿ ಊತಿರೋ ಎಲ್ಲಾ ಹೆಣಗಳು ಕೂಡ ಅನಧಿಕೃತ. ಸಿಂಪಲ್. ಓಕೆ, ಇದು ಜುಡಿಷಿಯರಿಯ ಬಗ್ಗೆ ಕತೆ. ಏನೋ ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ. ನಾನು ಲಿಂಕ್ ಸಹ ಹಾಕಿದ್ದೀನಿ. ನಾನು ಬಾಲ್ಡ್ ಆಗಿ ನಾನು ಯಾರ ಮೇಲೂ ಮಾತಾಡೋ ಅಭ್ಯಾಸ ಇಲ್ಲ. ಎಸ್ಪೆಷಲಿ
ಜುಡಿಷಿಯರಿ ಬಗ್ಗೆ ಮಾತಾಡ್ಬೇಕಾದ್ರೆ 10 ಸತಿ ಯೋಚನೆ ಮಾಡ್ತೀವಿ. ಯಾಕಂದ್ರೆ ನಾವು ಕೂಡ ಅಲ್ಲಿ ಹೋಗಿ ಅಪಿಯರ್ ಆಗ್ತೀವಿ ಆಸ್ ಅನ್ ಅಡ್ವೊಕೇಟ್ಸ್ ನಾವು ಕೂಡ ಅಲ್ಲಿ ಅಪಿಯರ್ ಆಗ್ತೀವಿ. ಓಕೆ, ಇದೇ ಸಮಯದಲ್ಲಿ ದೆಹಲಿಯ ಯಶವಂತ್ ವರ್ಮಾ ಹೈಕೋರ್ಟ್ ಜಡ್ಜು ಅವ್ರ ಮನೆಯಲ್ಲಿ ಮೂಟೆ ಸಿಕ್ಕಾಕೊಂತು. ನಾವು ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಜುಡಿಷಿಯರಿನಲ್ಲಿ ಅಲ್ಲೊಂದು ಇಲ್ಲೊಂದು ಕಪ್ಪು ಕುರಿಗಳು ಇದ್ದಿದ್ದೆ, ಬಟ್ ಎಲ್ಲರೂ ಆತರ ಇಲ್ಲ. ಬಟ್ ಆ ಇರುವಂತ ಕಪ್ಪು ಕುರಿಗಳಿಂದ ಅನಾಹುತ ಆಗ್ಬಾರ್ದು. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ, ಆ ಪರ್ಟಿಕ್ಯುಲರ್ ಜಡ್ಜ್ ಗ್ಯಾಗ್ ಆರ್ಡರ್ ಪಾಸ್ ಮಾಡಿದಂತ ಜಡ್ಜು ಧರ್ಮಸ್ಥಳ ಮಂಜುನಾಥನ ಕಾಲೇಜಲ್ಲಿ ಓದಿದ್ದು, ವೀರೇಂದ್ರ ಹೆಗಡೆಯ ಲಾ ಫರ್ಮ್ ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ನೈತಿಕವಾಗಿ ಅವರು ಆ ಕೇಸನ್ನ ತಗೊಳ್ಬಾರ್ದಾಗಿತ್ತು, ಬಟ್ ಆದ್ರೂ ಕೂಡ ಆರ್ಡರ್ ಪಾಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ಮಟ್ಟದ ಇನ್ಫ್ಲೂಯೆನ್ಸ್ ಅನ್ನ ದಣಿ ಕುಟುಂಬ ಜುಡಿಷಿಯರಿ ಮೇಲೆ ಆಗ್ತಾ ಇದೆ. ನಿಜವಾಗ್ಲೂ ಇದು ನಾವು ಇಟ್ಸ್ ರಿಯಲಿ ಪೇನ್ಫುಲ್. ಇದೊಂಥರ ತುಂಬಾ ನೋವಿನ ಸಂಗತಿ, ಬೇಜಾರಾಗ್ತಾ ಇದೆ. ಇದು ಸರ್ಕಾರಕ್ಕೆ ಜನರಿಗೆ ಗೊತ್ತಾದ್ರೆ ಸಾಕು. ಥ್ಯಾಂಕ್ ಯು.